ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬಜೆಟ್ ಅನ್ನ ಮಂಡನೆಯನ್ನು ಮಾಡಿದ್ದಾರೆ. ಈ ಬಜೆಟ್ ಅಲ್ಲಿ ಈ ರಾಜ್ಯದ ಜನತೆ, ವಿಶೇಷವಾಗಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಕಳೆದ ಒಂದು ವರ್ಷದಲ್ಲಿ ಬಂದಿರುವಂತ ಎಲ್ಲ ಅಧಿವೇಶನದಲ್ಲಿ ಕೂಡ ಸಾಕಷ್ಟು ನಮ್ಮ ಜಿಲ್ಲೆಯ ಬಗ್ಗೆ, ನಮ್ಮ ಜಿಲ್ಲೆಯ ಬೇಡಿಕೆಗಳ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಅತ್ಯಂತ ದುರ್ದೈವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ವಿಶೇಷವಾಗಿ ಕರಾವಳಿ ಪ್ರದೇಶವನ್ನ ಸಂಪೂರ್ಣವಾಗಿ ಕಡೆಗಣಿಸಿರುವಂತ ಬಜೆಟ್ ಅನ್ನ ನಿನ್ನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿನ್ನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ ವರ್ಷದ 2026-27ನೇ ಸಾಲಿನ ಈ ಒಂದು ಬಜೆಟ್ ಸಂಪೂರ್ಣವಾಗಿ ಅವರು ಕೊಟ್ಟಿರುವಂತ ಈ ಒಂದು ಗ್ಯಾರಂಟಿ ಯೋಜನೆಗೆ ಏನು ಯೋಜನೆಯನ್ನ ಕೊಟ್ಟಿದ್ರು, ಆ ಗ್ಯಾರಂಟಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಕೂಡ ಕಳೆದ ಬಾರಿ ಕೂಡ ಏನೆಲ್ಲ ಘೋಷಣೆಯನ್ನ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ವಿಫಲ ಆಗಿದ್ರು. ಆದ್ರೆ ಮತ್ತೆ ವಾಪಸ್ ನಮ್ಮ ರಾಜ್ಯದಲ್ಲಿ ಸುಮಾರು 4.48 ಲಕ್ಷ ರೂಪಾಯಿ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಸಂದರ್ಭದಲ್ಲಿ ಸುಮಾರು 51,599 ಕೋಟಿ ರೂಪಾಯಿಯನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಗೃಹಲಕ್ಷ್ಮಿಗೆ 28.608 ಕೋಟಿ, ಗೃಹ ಜ್ಯೋತಿಗೆ 10.578 ಕೋಟಿ, ಅನ್ನಭಾಗ್ಯಕ್ಕೆ 6,200 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ ಹಾಗೂ ಯುವ ನಿಧಿಗೆ 913 ಕೋಟಿ ನೀಡಲಾಗಿದೆ ಎನ್ನುವ ಯೋಜನೆಯನ್ನ ನಿನ್ನೆ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇದೇ ವೇಳೆ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಹೂಡಿಕೆ, ರೈತರ ಆದಾಯ ಹೆಚ್ಚಿಸುವ ದೀರ್ಘಕಾಲಿಕ ಯೋಜನೆಗಳು, ಮೂಲ ಸೌಕರ್ಯ ಅಭಿವೃದ್ಧಿಗೆ ಸ್ಪಷ್ಟವಾದ ದಿಕ್ಕು ಕಾಣುತ್ತಿಲ್ಲ ಎನ್ನುವುದು ನಿರಾಶೆ ತಂದಿದೆ. ಇದಕ್ಕೂ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ವಿಶೇಷವಾಗಿ ಮೌಲಾನಾ ಆಜಾದ್ ಶಾಲೆಗಳ ಅಭಿವೃದ್ಧಿಗೆ ಸುಮಾರು 600 ಕೋಟಿ ರೂಪಾಯಿ, ಉರ್ದು ಶಾಲೆಗಳ ಅಪ್ಗ್ರೇಡ್ಗೆ ಸುಮಾರು 400 ಕೋಟಿ ರೂಪಾಯಿ ಹಾಗೂ ಅಲ್ಪಸಂಖ್ಯಾತ ಯುವಕರಿಗೆ ಉದ್ಯಮ ಆರಂಭಿಸಲು 75% ಸಬ್ಸಿಡಿಯಲ್ಲಿ 3 ಲಕ್ಷದವರೆಗೆ ನೀಡುವಂತಹ ವಿಶೇಷ ಯೋಜನೆಗೆ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಆದರೆ ಇದೇ ಸಮಯದಲ್ಲಿ ಎಲ್ಲ ವರ್ಗಗಳ ಸಮತೋಲನ ಅಭಿವೃದ್ಧಿಗೆ ಸ್ಪಷ್ಟತೆಯನ್ನು ಸರ್ಕಾರ ಕೊಟ್ಟಿಲ್ಲ. ಈ ಬಜೆಟ್ ಸಂಪೂರ್ಣವಾಗಿ ವೋಟ್ ಬ್ಯಾಂಕ್, ಮತ ಬ್ಯಾಂಕ್ ರಾಜಕೀಯ ಮಾಡುವ ಉದ್ದೇಶದಿಂದ ಅಲ್ಪಸಂಖ್ಯಾತರನ್ನ ಓಲೈಸುವ ಒಂದು ಬಜೆಟ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಬಜೆಟ್ ಅಲ್ಲಿ ಸಾಕಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನೆಲ್ಲ ಬೇಕು, ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯ ಅಂತ ಇದ್ರೆ ತೊಂದರೆ ಇಲ್ಲ, ಆದ್ರೆ ಮುಸ್ಲಿಂ ಸಮುದಾಯಕ್ಕೇನೆ ಒನ್ ಸೈಡ್ ಆಗಿ ಕೆಲವು ಯೋಜನೆಗಳನ್ನ ಘೋಷಣೆ ಮಾಡುವಂತದ್ದು ಮಾಡಿದ್ದಾರೆ. ಹಿಂದುಳಿದ ವರ್ಗ, SC ST ಸಮುದಾಯಕ್ಕೆ ಬೇಕಾದಂತ ಯೋಜನೆಗಳನ್ನ ಘೋಷಣೆ ಮಾಡದಿರುವಂತದ್ದು ದುರದೃಷ್ಟಕರ. ಒಟ್ಟು ಈ ರಾಜ್ಯದ ಎಲ್ಲ ಜನರನ್ನ ಸಮತೋಲನ ಮಾಡುವುದನ್ನು ಬಿಟ್ಟು ಓಲೈಕೆ ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಜೆಟ್ ಅಲ್ಲಿ ಉತ್ತರ ಕರ್ನಾಟಕ ಭಾಗವನ್ನು ಮತ್ತೊಮ್ಮೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬ ಭಾವನೆ ಮೂಡುತ್ತಿದೆ. ಬೆಳಗಾವಿ, ಕಲಬುರಗಿ, ಬೀದರ್, ಕೊಪ್ಪಳ, ವಿಜಯಪುರ ಸೇರಿದಂತೆ ಈ ಭಾಗದ ಜಿಲ್ಲೆಗಳು ಇನ್ನು ಅಭಿವೃದ್ಧಿಯ ಹಿಂದೆ ಇದ್ರೂ ಅವರಿಗೆ ಬೇಕಾದಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳು, ಕೈಗಾರಿಕಾ ಹೂಡಿಕೆ, ಉದ್ಯೋಗ ಸೃಷ್ಟಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಕಾಣಿಸುವುದಿಲ್ಲ. ಹಲವು ವರ್ಷಗಳಿಂದ ಉತ್ತರ ಕರ್ನಾಟಕಕ್ಕೆ ಸಮಾನ ನ್ಯಾಯ ನೀಡಬೇಕೆಂಬ ಬೇಡಿಕೆ ಇದ್ದರೂ ಈ ಬಜೆಟ್ ಆ ಭಾಗದ ಜನರ ನಿರೀಕ್ಷೆಯನ್ನು ಪೂರೈಸುವಲ್ಲಿ ವಿಫಲ ಆಗಿದೆ ಎಂಬ ಅನಿಸಿಕೆ ಕರ್ನಾಟಕ ರಾಜ್ಯಾದ್ಯಂತ ಕೇಳಿ ಬರುವಂತ ಒಂದು ಸಂಗತಿ ಆಗಿದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ವನ ಪ್ರತಿಷ್ಠೆಗೆ ರಾಜ್ಯದ ಮೇಲೆ ಸಾಲ ಮಾಡಿಕೊಂಡು ಸುಮಾರು 8.5 ಲಕ್ಷ ಕೋಟಿಗಳಷ್ಟು ರಾಜ್ಯದ ಸಾಲವನ್ನು ಮಾಡುವಂತ ಪ್ರಯತ್ನವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಾರ್ಷಿಕ ಆಯವ್ಯಯದ
20% ಬಾಬ್ತು ಸಾಲದ ಬಡ್ಡಿ ಪಾವತಿಯಲ್ಲೇ ವ್ಯಯ ಆಗುವಂತ ಆತಂಕ ತಲುಪಿರುವುದರಿಂದ ರಾಜ್ಯದ ಆರ್ಥಿಕತೆ ಅಲ್ಲಿ ತಪ್ಪುವುದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ರಾಜ್ಯದ ಸಾಲದ ಮೊತ್ತ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿ 1.23 ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಸಾಲ. ಅಂದಿನಿಂದ ಸುದೀರ್ಘ ಕಾಲ ಮಧ್ಯದಲ್ಲಿ ಬಿಟ್ರೆ ನಂತರ ಮತ್ತೆ 2023 ಮುಖ್ಯಮಂತ್ರಿಯಾಗಿ ರಾಜ್ಯ ಆಳಿದ ಸಿದ್ದರಾಮಯ್ಯನವರು ಒಟ್ಟು ಸಾಲವನ್ನೇ ಮಾಡುವಂತ ಕೆಲಸವನ್ನ ಕರ್ನಾಟಕದ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ಸಿದ್ದರಾಮಯ್ಯನವರು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ಲೋಕೋಪಯೋಗಿ ಇಲಾಖೆ ಮತ್ತು ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿ RDPR ಇಲಾಖೆಗಳಲ್ಲಿ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿರುವಂತ ಬಾಕಿ ಬಿಲ್ಗಳ ಮೊತ್ತ ಸುಮಾರು 37,000 ಕೋಟಿಗಳನ್ನು ಮೀರಿದೆ. CAG ವರದಿಯ ಪ್ರಕಾರ ಈ ಮೊತ್ತವು ರಾಜ್ಯದ ಒಟ್ಟು ಬಜೆಟ್ನ ಸುಮಾರು 9%ರಷ್ಟಿದೆ. ಇದರಿಂದಾಗಿ ಹೊಸ ಕಾಮಗಾರಿಗಳಿಗೆ ಹಣವಿಲ್ಲದೆ ಹಳೆಯ ಬಿಲ್ಗಳನ್ನು ಪಾವತಿಸಲು ಸರ್ಕಾರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಇಡೀ ರಾಜ್ಯದಲ್ಲಿ ನಮ್ಮ ಈ ಲೋಕೋಪಯೋಗಿ ಇಲಾಖೆ ಮತ್ತು ನೀರಾವರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖಾಂತರ ಯಾವೆಲ್ಲ ಹೊಸ ಕಾಮಗಾರಿಗಳು ಆಗ್ಬೇಕಿತ್ತ ಯಾವುದೇ ಕಾಮಗಾರಿಯನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಒಟ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತ್ರ ಆಲೋಚನೆ ಮಾಡಿದೆ ಹೊರತು ರಾಜ್ಯದ ಸರ್ವಾಂಗೀಣ ಈ ರೀತಿಯ ಮೂಲಭೂತ ಸೌಕರ್ಯ ಕೊಡುವಂತ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ SC SP TSP ಕಾಯ್ದೆಯ ಸೆಕ್ಷನ್ 70 ಅನ್ನು ಬಳಸಿಕೊಂಡು ದಲಿತರ ಅಭಿವೃದ್ಧಿಗಾಗಿ ಮೀಸಲಾದ ಹಣವನ್ನು ಸಾಮಾನ್ಯ ಯೋಜನೆ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಈ ರೀತಿ ಸುಮಾರು 38,858 ಕೋಟಿ ಹಣವನ್ನು ವರ್ಗಾಯಿಸಲಾಗಿದೆ. ಈ ರೀತಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಅವರ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪಾರಂಪರಾಗತವಾಗಿ ಇಂದಿನ ಎಲ್ಲ ಸರ್ಕಾರ ಮಾಡುವಂತ ಎಲ್ಲ ಅಭಿವೃದ್ಧಿ ಕಾರ್ಯ ಇದೆ ಎಲ್ಲವೂ ಈ ರಾಜ್ಯದಲ್ಲಿ ಕುಂಠಿತ ಆಗ್ತದೆ ಮತ್ತು ಈ ವರ್ಷ ಕೂಡ ಮತ್ತೆ ಈ ಹಣವನ್ನ ವರ್ಗಾವಣೆ ಮಾಡೋದ್ರ ಮುಖಾಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಕ್ಕೆ ಇವತ್ತು ತೊಂದರೆ ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಲು ಉತ್ಪಾದಕ ರೈತರಿಗೆ ನೀಡಬೇಕಾದ 5 ರೂಪಾಯಿ ಪ್ರೋತ್ಸಾಹ ಧನವು ಕಳೆದ 9 ತಿಂಗಳಿಂದ ಬಾಕಿ ಇದೆ. ಡಿಸೆಂಬರ್ 2025ರ ವರದಿಯಂತೆ ಬರೋಬ್ಬರಿ 606 ಕೋಟಿ ಪ್ರೋತ್ಸಾಹ ಧನವನ್ನು ನೀಡಲು ಸರ್ಕಾರದ ಬಳಿ ಹಣವಿಲ್ಲ ಎಂದು ಸಚಿವರೇ ಅಸೆಂಬ್ಲಿಯಲ್ಲಿ ಒಪ್ಪಿಕೊಂಡಿರುವಂತದ್ದು ನಮಗೆ ಗೊತ್ತಿದೆ. ಇವತ್ತು ಮತ್ತೆ ಲೆಕ್ಕ ತಕೊಂಡ್ರೆ 900 ಕೋಟಿ ರೂಪಾಯಿ ಈ ಒಂದು ಲೆಕ್ಕ ದಾಟ್ತದೆ. ಇದನ್ನು ಪ್ರೋತ್ಸಾಹ ಧನವನ್ನ ಕೊಡುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲ. ಹಿಂದುಳಿದ ವರ್ಗಗಳ ಏಳಿಗೆಗೆ ಸ್ಥಾಪಿತವಾಗಿರುವಂತಹ ವಿವಿಧ ಅಭಿವೃದ್ಧಿ ನಿಗಮಗಳಿಗೆ ಈ ಹಿಂದೆ ಇದ್ದ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಒಟ್ಟು ಬಲಿ ತಗೊಳ್ಳುವಂತ ಪ್ರಯತ್ನ ಆಗಿದೆ. ಇದರ ಪ್ರಕಾರ ಒಂದು ಅಂಕಿ ಅಂಶವನ್ನ ತಮ್ಮ ಮುಂದೆ ಇಚ್ಛೆ ಪಡ್ತೇನೆ. ದೇವರಾಜ ಅರಸು ನಿಗಮ ನಮ್ಮ ಸರ್ಕಾರ ಇರುವಾಗ 190 ಕೋಟಿ ಮೀಸಲನ್ನ ಇಟ್ಟಿತ್ತು. ಈ ಸಲ 50 ಕೋಟಿಯನ್ನ ಮೀಸಲಿಡುವ ಮುಖಾಂತರ 73% ಕಡಿತ ಮಾಡಿದೆ. ಮರಾಠ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಇರುವಾಗ 100 ಕೋಟಿಯನ್ನ ಮೀಸಲಿಟ್ಟಿದ್ದು ಈ ಸಲ ಕೇವಲ 25 ಕೋಟಿಯನ್ನ ಮೀಸಲಿಡುವ ಮುಖಾಂತರ 75% ಮರಾಠ ನಿಗಮದ್ದು ಕಡಿತ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ನಿಗಮ 100 ಕೋಟಿ ನಮ್ಮ ಸರ್ಕಾರ ಕೊಟ್ಟಾಗಿದ್ರು ಈಗ 30 ಕೋಟಿಯನ್ನ ಮೀಸಲಿಡುವ ಮುಖಾಂತರ 70% ಕಡಿತ ಮಾಡಿದ್ದಾರೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಇರುವಾಗ 60 ಕೋಟಿ 23ರಲ್ಲಿ ಕೊಟ್ಟಿದ್ರು ಈಗ 30 ಕೋಟಿ ಕೊಡುವ ಮುಖಾಂತರ 50% ಕಡಿತ ಮಾಡಿದ್ದಾರೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ 25 ಕೋಟಿ ಕೊಟ್ಟಿದ್ರು 6.5 ಕೋಟಿ ಕೊಡುವ ಮುಖಾಂತರ 74% ಕಡಿತ ಮಾಡಿದ್ದಾರೆ. ಅಂಬಿಗರ ಚೌಡಯ್ಯ ನಿಗಮ 15 ಕೋಟಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಈಗ 5 ಕೋಟಿ ಮಾತ್ರ ಕೊಟ್ಟಿದ್ದಾರೆ, 66% ಕಡಿಮೆ ಮಾಡಿದ್ದಾರೆ. ಸವಿತಾ ಸಮಾಜ ಮಡಿವಾಳ ನಿಗಮ 10 ಕೋಟಿ ಕೊಟ್ಟಿದ್ರು ಈಗ ಈ ಸಲ 2 ಕೋಟಿ ಕೊಟ್ಟಿದ್ದಾರೆ, 80% ಕಡಿತ ಮಾಡಿದ್ದಾರೆ. ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ 10 ಕೋಟಿಯನ್ನ ನಮ್ಮ ಸರ್ಕಾರ ಇರುವಾಗ ಕೊಟ್ಟಿದ್ರು ಈ ಸಲ 2.5 ಕೋಟಿ ಕೊಡುವ ಮುಖಾಂತರ 75% ಕಡಿತವನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರ
ಒಟ್ಟು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗಕ್ಕೆ ಅಭಿವೃದ್ಧಿ ನಿಗಮದ ಮುಖಾಂತರ ಏನೆಲ್ಲ ಕೆಲಸ ಕಾರ್ಯವನ್ನ ನಿತ್ಯ ನಿರಂತರ ನಮ್ಮ ರಾಜ್ಯದಲ್ಲಿ ಸರ್ಕಾರ ಮಾಡ್ತಿತ್ತ, ಆ ಎಲ್ಲ ಕೆಲಸಗಳಿಗೆ ಕಡಿತವನ್ನು ಮಾಡುವಂತ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ. ಒಟ್ಟು ಹಿಂದುಳಿದ ವರ್ಗ ಬಾಯಿ ಮಾತಿನಲ್ಲೇ ಹೇಳ್ತಾರೆ ಹೊರತು ಆ ವರ್ಗಕ್ಕೆ ಯಾವುದೇ ರೀತಿಯ ನ್ಯಾಯ ಕೊಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗಕ್ಕೂ ಅದೇ ರೀತಿಯ ವಂಚನೆಯನ್ನ ಮಾಡಿರುವಂತ ರೀತಿಯಲ್ಲಿ ಈ ಒಂದು ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಒಟ್ಟು ಅಮಲು ಪ್ರೇರಿತ ಸರ್ಕಾರ ಆಗಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸರ್ಕಾರ ನಡೆಸಬೇಕಿದ್ರೆ ಅಮಲಿನ ಪ್ರೇರಿತವಾಗಿ ಅಮಲು ಪ್ರಿಯರು ಯಾರಿದ್ದಾರೆ ಅವರ ಹೊಟ್ಟೆಗೆ ಹೊಡೆಯುವಂತದ್ದು, ಅವರಿಂದ ವಸೂಲು ಮಾಡಿ ಸರ್ಕಾರ ನಡೆಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಒಟ್ಟು ಸಿದ್ದರಾಮಯ್ಯ ಸರ್ಕಾರ ಜನಪರ ಆಡಳಿತ ನೀಡುವ ಬದಲು ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರಂತೆ ಅಬ್ಕಾರಿ ಆದಾಯದ ಬೆನ್ನತ್ತಿರುವುದು ಆಘಾತಕಾರಿ. ಅಬ್ಕಾರಿ ಇಲಾಖೆಯಿಂದ ಸುಮಾರು 45,000 ಕೋಟಿ ರೂಪಾಯಿಗಳ ಬೃಹತ್ ಸಂಗ್ರಹದ ಗುರಿಯನ್ನು ಈ ಸರ್ಕಾರ ಇವತ್ತು ಈ ಬಜೆಟ್ ಅಲ್ಲಿ ನೀಡಿದೆ. ರಾಜ್ಯದ ಯುವ ಜನತೆಯನ್ನು ಮದ್ಯ ವ್ಯಸನದ ಕೂಪಕ್ಕೆ ತಳ್ಳುವಂತ ಮತ್ತು ಸರ್ಕಾರದ ದುರಾಡಳಿತ ಸಂಕೇತವಾಗಿದೆ. ಯಾವಾಗಲೂ ಗಾಂಧೀಜಿಯವರ ಮಾತನ್ನ ಹಿಡ್ಕೊಂಡು ಗಾಂಧೀಜಿಯವರ ಹೆಸರನ್ನು ಹಿಡ್ಕೊಂಡು ಎಲ್ಲ ರೀತಿಯ ಇವರು ಕಾರ್ಯಕ್ರಮವನ್ನು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದೇ ಗಾಂಧೀಜಿ ಅವರು ಸಮಾಜದಲ್ಲಿ ಈ ಮದ್ಯ ಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಯಾವ ರೀತಿಯ ಒಂದು ಆಂದೋಲನಕ್ಕೆ ಕರೆ ಕೊಟ್ಟಿದ್ರು ಗಾಂಧೀಜಿ ಅವರು, ಆ ಗಾಂಧೀಜಿಯವರ ಕನಸನ್ನ ನುಚ್ಚುನೂರು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲ ತತ್ವ ಆದರ್ಶಗಳ ಹೆಸರಿನಲ್ಲಿ ರಾಜಕಾರಣ ಮಾಡುವ ಕಾಂಗ್ರೆಸ್ ಪಕ್ಷ ಮದ್ಯಪಾನ ಮುಕ್ತ ಸಮಾಜದ ಕನಸನ್ನು ನುಚ್ಚುನೂರು ಮಾಡಿ ಮದ್ಯದ ಆದಾಯದ ಮೇಲೆ ರಾಜ್ಯ ಸರ್ಕಾರ ಬೊಕ್ಕಸವನ್ನು ಅವಲಂಬಿಸುವಂತ ಮಾಡಿರುವುದು ವಿಪರ್ಯಾಸದ ಸಂಗತಿ ಆಗಿದೆ. ಒಟ್ಟು ಅಭಿವೃದ್ಧಿಗೆ ಮಾರಕವಾಗಿರುವಂತಹ ಈ ಬಜೆಟ್ನ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಒತ್ತು ಕೊಟ್ಟಿದ್ದೇವೆ ಅಂತ ಎನ್ನುವ ಮಾತನ್ನ ಹೇಳ್ತಾರೆ. ನಾನು ಒಂದೇ ಒಂದು ಅಂಶ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಎಲ್ಲ ಅಧಿವೇಶನ ಇಲ್ಲಿ ಕೂತ ಕಿಶೋರರು ಸೇರಿ ನಮ್ಮ ಜಿಲ್ಲೆಯ ಅತ್ಯಂತ ಒಳ್ಳೆಯ ಜಾನಪದ ಕ್ರೀಡೆ ಆಗಿರುವಂತ ಕಂಬಳಕ್ಕೆ ವಿಶೇಷವಾಗಿ ಎಲ್ಲ ಕಂಬಳಕ್ಕೆ ಇಂತಿಷ್ಟು ಅನುದಾನವನ್ನ ಬಿಡುಗಡೆ ಮಾಡಬೇಕು, ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಅಂತ ನಮ್ಮ ಸರ್ಕಾರವನ್ನ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು, ಸಂಸದರು ಎಲ್ಲರೂ ಕೂಡ ಒಕ್ಕೂರಲ ಒಂದು ವಿನಂತಿಯನ್ನ ಮಾಡಿದ್ರು. ಆದ್ರೆ ದುರಂತ ದುರ್ದೈವ ಎಲ್ಲರ ಯಾವ ಜನಪ್ರತಿನಿಧಿಯ ಮಾತಿಗೂ ಬೆಲೆ ಕೊಡದಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಬಗ್ಗೆ ಮಾತಾಡ್ತಾರೆ. ಆದ್ರೆ ಯಾವುದೇ ₹1 ಕೂಡ ಈ ಕಂಬಳಕ್ಕೆ ಘೋಷಣೆ ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರ ಯಾವ ರೀತಿಯ ಧೋರಣೆಯನ್ನ ಮಾಡಿದೆ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಜ್ಯದ IT ಕ್ಷೇತ್ರಕ್ಕೆ ಅತಿ ಹೆಚ್ಚು ಮಾನವ ಸಂಪನ್ಮೂಲಗಳನ್ನು ಪೂರೈಸುವ ಕರಾವಳಿ ಭಾಗದಲ್ಲಿ IT ವಲಯವನ್ನು ವಿಸ್ತರಿಸಲು ಅಥವಾ ಕೈಗಾರಿಕಾ ಹೂಡಿಕೆಯನ್ನು ಆಕರ್ಷಿಸಲು ಈ ಬಜೆಟ್ ಅಲ್ಲಿ ಕಿಂಚಿತ್ತೂ ದೂರದೃಷ್ಟಿ ಇಲ್ಲದಂತ ಒಂದು ಬಜೆಟ್ ಆಗಿದೆ. ಕರಾವಳಿಯ ಪ್ರವಾಸೋದ್ಯಮ ಮತ್ತು ಆರ್ಥಿಕ ವಲಯವು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಸೊರಗುತ್ತಿದೆ. ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ಪ್ರದೇಶವನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂತದ್ದು ಕೂಡ ಈ ಜಿಲ್ಲೆಯ ಯುವ ಜನತೆಗೆ ಮಾಡಿರುವಂತ ಅಪಮಾನ ಆಗಿದೆ ಮತ್ತು ಈ ಜಿಲ್ಲೆಯ ಉದ್ಯೋಗಿಗಳಿಗೆ ಸಾಕಷ್ಟು ತೊಂದರೆ ಆಗುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ರಾಜ್ಯ ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನರನ್ನು ವ್ಯಸನವನ್ನಾಗಿಸಿ ಬೊಕ್ಕಸ ತುಂಬಿಕೊಳ್ಳಿಸುವ ಮುಖಾಂತರ ಅಬ್ಕಾರಿ ಇಲಾಖೆಯನ್ನೇ ಹೊತ್ತುಕೊಂಡಿದೆ ಹೊರತು ರಾಜ್ಯದಲ್ಲಿ ವಿವಿಧ ರೀತಿಯ ಉದ್ಯಮ ಸ್ಥಾಪನೆ ಮಾಡಬೇಕು, ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳ ಮುಖಾಂತರ ಸರ್ಕಾರ ನಡೆಸುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಮೀನುಗಾರಿಕೆಗೆ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯ ವಿಶೇಷವಾಗಿ ಮೀನುಗಾರಿಕಾ ಇಲಾಖೆಗೆ ಯಾವುದೇ ರೀತಿಯ ಒಂದು ಹೊಸ ಕೊಡುಗೆಯನ್ನು ಕೊಟ್ಟಿಲ್ಲ. ಮೀನುಗಾರಿಕೆಗೆ ಯಾವುದೇ ರೀತಿಯ ಒತ್ತು ಕೊಡುವಂತ ಒಂದು ಹೊಸ ಯೋಜನೆಗಳನ್ನ ಇವತ್ತು ಘೋಷಣೆ ಮಾಡಲಿಲ್ಲ. ಕಳೆದ ಇತ್ತೀಚಿನ ಕೆಲವು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಭೂಕುಸಿತ ಆಗುವಂತ ಸಂಗತಿಗಳನ್ನ ಅನೇಕ ಕಡೆ ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ರಾಜ್ಯದಿಂದ ಮುಖ್ಯಮಂತ್ರಿಗಳು ಬರ್ತಾರೆ, ಉಸ್ತುವಾರಿ ಸಚಿವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರೆ ಆ ಒಂದು ಭೂಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ತಕ್ಷಣ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಏನು ಯೋಜನೆ ಮಾಡಬಹುದು
ಇದರ ಬಗ್ಗೆ ಯಾವುದೇ ಉಲ್ಲೇಖವನ್ನ ಮಾಡದಿರುವಂತದ್ದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿರುವಂತಹ ದೊಡ್ಡ ಅನ್ಯಾಯವಾಗಿದೆ. ಜೊತೆಗೆ ಸುಮಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಕರಾವಳಿ ಪ್ರದೇಶದ ಸಮುದ್ರ ತೀರದಲ್ಲಿ ಕಡಲ್ಕೊರೆತ ಆಗುವಂತದ್ದು ನಾವು ನೋಡ್ತಾ ಇದ್ದೇವೆ. ಕಳೆದ 25-26ನೇ ಸಾಲಿನಲ್ಲಿ ಇದಕ್ಕೆ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ರು ಕೂಡ ಅದನ್ನು ಅನುಷ್ಠಾನ ಮಾಡುವಲ್ಲಿ ಮತ್ತು ಅದನ್ನ ಆ ಯೋಜನೆಯನ್ನ ಸಾಕಾರಗೊಳಿಸುವಲ್ಲಿ ಯಾವುದೇ ರೀತಿಯ ಪ್ರಯತ್ನ ಆಗಲಿಲ್ಲ. ಈ ಸಲ ಕೂಡ ಯಾವುದೇ ರೀತಿಯ ಕಡಲ್ಕೊರೆತ ಸಮಸ್ಯೆಗೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅನುದಾನ ಆಗಲಿ ಯೋಜನೆಯನ್ನಾಗ್ಲಿ ಘೋಷಣೆ ಮಾಡುವಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವೆಲ್ನಾಕ್ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಸಾಕಷ್ಟು ಬಾರಿ ನಮ್ಮ ಶಾಸಕರು ನಮ್ಮ ಸಂಸದರು ಒತ್ತಾಯ ಮಾಡಿದ್ರು ಕೂಡ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕದ ಆರೋಗ್ಯ ಸಚಿವರಾಗಿರುವ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಈ ಜಿಲ್ಲೆಯಲ್ಲಿ ಇದ್ದುಕೊಂಡು ನಮ್ಮ ಈ ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆ ಏರಿಸುವುದಕ್ಕೆ ಯಾವುದೇ ಕಾರ್ಯಕ್ರಮವನ್ನು ಘೋಷಣೆ ಮಾಡದಿರುವಂತದ್ದು ಕೂಡ ದುರದೃಷ್ಟಕರ. ಯಾಕಂದ್ರೆ ನಮ್ಮ ಸರ್ಕಾರ ಇರುವಾಗ ಹೆಚ್ಚು ಕಡಿಮೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಹೊಸ ಬ್ಲಾಕ್ಗಳನ್ನು ಮಾಡುವುದರ ಮುಖಾಂತರ ಹೊಸ ತಂತ್ರಜ್ಞಾನ ಉಪಕರಣಗಳನ್ನ ಅದಕ್ಕೆ ವಿನಿಯೋಗಿಸುವ ಮುಖಾಂತರ ಅಳವಡಿಸುವ ಮುಖಾಂತರ ಹೆಚ್ಚು ಆದ್ಯತೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ನೇರ ಆರೋಗ್ಯ ಸಚಿವರೇ ಇದ್ದುಕೊಂಡು ಈ ಒಂದು ಆಸ್ಪತ್ರೆಯ ಬಗ್ಗೆ ವಿಶೇಷವಾದ ಯೋಚನೆ ಮಾಡದಿರುವಂತದ್ದು ಕೂಡ ಅತ್ಯಂತ ದುರದೃಷ್ಟಕರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಪಂಚ ಗ್ಯಾರಂಟಿ ಮತ್ತು ಬೇರೆ ಬೇರೆ ರೀತಿಯ ಮತ ಬ್ಯಾಂಕಿನ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸುವ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರಂದ್ರೆ ಬೇರೆ ಸಮುದಾಯವನ್ನು ಕೂಡ ಗುರುತಿಸುವಂತ ಪ್ರಯತ್ನ ಆಗಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಟ್ಟು ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕರಾವಳಿ ಜಿಲ್ಲೆಯನ್ನ ಕಡೆಗಣಿಸುವಂತ ಪ್ರಯತ್ನ ಆಗಿದೆ. ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಅವರು ಘೋಷಣೆ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಆದ್ರೆ ಸ್ಪಷ್ಟವಾಗಿ ಕೊಡಬೇಕಾಗಿರುವಂತದ್ದು ನಮ್ಮ ಬಜೆಟ್ ಅಲ್ಲಿ ಕೊಡಬೇಕಾಗಿರುವಂತದ್ದು. ಯಾವುದೇ ರೀತಿಯ ಯೋಜನೆಯನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡೋದ್ರಿಂದ ರಾಜ್ಯದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ.